ಆತ್ಮೀಯರೇ, ಚಿನ್ನಕ್ಕೆ ಅದರದೇ ಆದ ಬೆಲೆ ಇದೆ. ಚಿನ್ನದಲ್ಲಿ ಬಹಳಷ್ಟು ವಿಧ ಇದೆ. 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಹಾಗೂ ಪರಿಶುದ್ಧವಾದ ಚಿನ್ನವನ್ನು ನಾವು ಅಪರಂಜಿ ಅಂತಲೂ ಕೂಡ ಹೇಳ್ತೀವಿ. ಎಲ್ಲವೂ ಚಿನ್ನವೇ, ಆದರೂ ಅದರ ಪರಿಶುದ್ಧತೆಯಲ್ಲಿ, ಅದರ ಗುಣಮಟ್ಟದಲ್ಲಿ ಬಹಳಷ್ಟು ಅಂತರವಿದೆ. ಎಷ್ಟೇ ಕಷ್ಟ ಆದರೂ, ಎಷ್ಟೇ ದುಬಾರಿಯಾದರೂ ನಾವು ಪರಿಶುದ್ಧವಾದ ಚಿನ್ನವನ್ನೇ ತಗೊಳೋದಕ್ಕೆ ಇಷ್ಟಪಡ್ತೀವಿ. ನಿಜ, ಅದು ನಮಗೆ ಶೋಭೆ ತಂದುಕೊಡುತ್ತೆ ಹಾಗೂ ನಮ್ಮ ಕಷ್ಟಗಳಲ್ಲಿ ನಮಗೆ ಸಹಾಯಕ್ಕೆ ಬರುತ್ತೆ. ಅದೇ ರೀತಿ ಆತ್ಮೀಯರೇ, ಇಂದಿನ ವಿಚಾರ ಶಿಕ್ಷಣ, ಎಜುಕೇಷನ್ ಅಂತ ನಾವೇನು ಹೇಳ್ತೀವಿ. ನಾವಿವತ್ತು ಎಲ್ಲವನ್ನು ಎಜುಕೇಷನ್ ಅಂತಲೇ ಹೇಳ್ತೀವಿ. ಕಂಪ್ಯೂಟರ್ ಎಜುಕೇಷನ್, ಫಿಸಿಕಲ್ ಎಜುಕೇಷನ್, ಟ್ರಾಫಿಕ್ ಎಜುಕೇಷನ್, ಅಷ್ಟೇ ಯಾಕೆ ಸೆಕ್ಸ್ ಎಜುಕೇಷನ್ ಅಂತಲೂ ಕೂಡ ಹೇಳ್ತೀವಿ. ಶಿಕ್ಷಣ ವ್ಯವಸ್ಥೆ ದಿನೇ ದಿನೇ ರಿಫೈನ್ಮೆಂಟ್ ಆಗ್ತಾನೇ ಇದೆ. ಸರ್ಕಾರವು ಕೂಡ ಅದರ ಬಗ್ಗೆ ತುಂಬ ಎಚ್ಚರವನ್ನು ವಹಿಸುತ್ತೆ. ಹಾಗೆಯೇ ನಾವು ಕೂಡ ತುಂಬಾ ನಿಗಾವನ್ನು ವಹಿಸ್ತೀವಿ. ಇಷ್ಟೊಂದು ಚೆನ್ನಾಗಿರುವ ಶಿಕ್ಷಣ ವ್ಯವಸ್ಥೆ ಇದ್ದರೂ ಕೂಡ ಆತ್ಮೀಯರೇ, ಯಾಕೆ ಇವತ್ತು ಡಿಪ್ರೆಷನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಯಾಕೆ ಸುಸೈಡ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಯಾಕೆ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ? ಹಾಗಿದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಫೇಲ್ ಆಯಿತಾ? ಖಂಡಿತವಾಗಿಯೂ ಇಲ್ಲ. ಆತ್ಮೀಯರೇ, ಶಿಕ್ಷಣ ಅಂದ್ರೇ ಜ್ಞಾನ, ಎಜುಕೇಷನ್ ಅಂದ್ರೇ ನಾಲೆಡ್ಜ್. ಇವತ್ತು ನಮಗೆ ನಮ್ಮ ಮನೋಬಲವನ್ನು ಹೆಚ್ಚಿಸುವಂತಹ ಜ್ಞಾನದ ಅವಶ್ಯಕತೆ ಇದೆ. ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಜ್ಞಾನದ ಅವಶ್ಯಕತೆ ಇದೆ. ಜೀವನದ ಕಲೆಗಳನ್ನು ಕಲಿಸುವಂತಹ ಜ್ಞಾನದ ಅವಶ್ಯಕತೆ ಇದೆ. ಆತ್ಮೀಯರೇ, ಎಲ್ಲ ಶಿಕ್ಷಣವು ಶಿಕ್ಷಣವಾಗೋದಕ್ಕೆ ಸಾಧ್ಯನಾ? ಎಲ್ಲ ಶಿಕ್ಷಕರು ಶಿಕ್ಷಕರಾಗೋದಕ್ಕೆ ಸಾಧ್ಯನಾ? ಯಾವ ಶಿಕ್ಷಣ ಸಂಸ್ಕಾರವನ್ನು ರೂಪಿಸುತ್ತೆ ಅದು ಶಿಕ್ಷಣವಾಗುತ್ತೆ. ಯಾವ ಶಿಕ್ಷಕರು ಸಂಸ್ಕಾರವನ್ನು ರೂಪಿಸುತ್ತಾರೆ ಅವರು ಶಿಕ್ಷಕರಾಗ್ತಾರೆ. ಉಳಿದಂತೆ ಡಾಕ್ಟರ್ ಕೆಲಸ ಮಾಡಲು ಡಾಕ್ಟರ್ ಸರ್ಟಿಫಿಕೇಟ್ ಬೇಕು, ಇಂಜಿನಿಯರಿಂಗ್ ಕೆಲಸ ಮಾಡಲು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಬೇಕು. ಹಾಗೆಯೇ ಜೀವನವನ್ನು ನಡೆಸಲು ಜೀವನದ ಕಲೆಗಳು ಗೊತ್ತಿರಬೇಕು ಹಾಗೂ ಮೌಲ್ಯಗಳು ಇರಬೇಕು. ಇಂಥ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಆತ್ಮೀಯರೇ, ಅಕ್ಷರಸ್ಥನಿಗೂ ವಿದ್ಯಾವಂತನಿಗೂ ಹಾಗೂ ಗುಣವಂತನಿಗೂ ಬಹಳಷ್ಟು ಅಂತರವಿದೆ. ಖಚಿತವಾಗಿ ನಾವು ಅಕ್ಷರಸ್ಥರು, ಅಷ್ಟೇ ಖಚಿತವಾಗಿ ನಾವು ವಿದ್ಯಾವಂತರು ಕೂಡ. ಮೂರನೇ ಅಂಶದಲ್ಲಿ ನಾವು ಎಷ್ಟಿದ್ದೀವಿ ಅನ್ನೋದನ್ನು ಪರಿಶೀಲನೆ ಮಾಡ್ಕೋಬೇಕಾಗಿದೆ. ಅಂಥ ಒಂದು ಜ್ಞಾನದ, ಅಂಥ ಒಂದು ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಭಾವಿಸ್ತೇನೆ. ಇಂದಿನ ವಿಚಾರದ ವಿಮರ್ಶೆಯನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ.